ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪಂಚಮಿಯನ್ನು ಶ್ರೀ ಪಂಚಮಿ, ಲಕ್ಷ್ಮೀ ಪಂಚಮಿ, ನಾಗಪಂಚಮಿ ಅಂತ ಕರಿತೀವಿ. ಇದು ಬಹಳ ಶಕ್ತಿವಂತವಾದ ದಿನ. ನಿಮ್ಮ ದಾರಿದ್ರ್ಯವನ್ನು ಹೋಗಲಾಡಿಸಿ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತನ್ನು ಸ್ಥಿರವಾಗಿ ನಿಲ್ಲಿಸುವ ಪರಮ ಪವಿತ್ರವಾದ ದಿನ ಇದಾಗಿದೆ. ಈ ಒಂದು ದಿನ ಮಾಡುವ ಲಕ್ಷ್ಮೀ ಪೂಜೆ ಹೇಗೆ ನಿಮ್ಮ ದಾರಿದ್ರ್ಯವನ್ನು ಹೋಗಲಾಡಿಸುತ್ತೆ, ಈ ದಿನ ಮಾಡುವ ನಾಗಪೂಜೆ ನಿಮ್ಮ ನಾಗದೋಷಗಳನ್ನು ಹೇಗೆ ಭಸ್ಮ ಮಾಡುತ್ತೆ ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಯಾರಾದರೂ ಈ ಆಚರಣೆಯನ್ನು ಮಾಡ್ಕೋತಾರೆ, ಪಂಚಮಿ, ಲಕ್ಷ್ಮೀ ಪಂಚಮಿಯನ್ನು ಆಚರಿಸ್ತಾರೆ ಅನ್ನುವಂತಹ ನಿಮ್ಮ ಅಕ್ಕ ತಂಗಿಯರು, ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಲಕ್ಷ್ಮೀ ಪಂಚಮಿಯ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಲಕ್ಷ್ಮೀ ಪಂಚಮಿಯ ವಿಶೇಷತೆ ಏನಪ್ಪ ಅಂದರೆ, ನಮಗೆ ಸಿರಿ ಸಂಪತ್ತನ್ನು ನೀಡುವ ಅಧಿದೇವತೆ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿಯು ಶ್ರೀ ಮಹಾವಿಷ್ಣುವಿನ ಆಜ್ಞೆಯ ಮೇರೆಗೆ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸಲು ವೈಕುಂಠದಿಂದ ಭೂಲೋಕಕ್ಕೆ ಇಳಿದು ಬರುವ ಅಮೃತಗಳಿಗೆ ಇದಾಗಿದೆ. ಈ ದಿನದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಬ್ರಹ್ಮದೇವರ ಸೃಷ್ಟಿಗೆ ಮೂಲವಾದ ಶ್ವೇತವರಾಹ ಕಲ್ಪ ಪ್ರಾರಂಭವಾದ ಪುಣ್ಯ ದಿನ ಕೂಡ ಇದಾಗಿದೆ. ಈ ಚೈತ್ರ ಶುದ್ಧ ಪಂಚಮಿ ತಿಥಿಗೆ ಕಲ್ಪಾದಿತಿಥಿ ಅಂತ ಕೂಡ ಕರೀತಾರೆ. ಈ ಲಕ್ಷ್ಮೀ ಪಂಚಮಿಯಂದು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿದರೆ ನಿಮ್ಮ ಮನೆ ಅಷ್ಟೈಶ್ವರ್ಯಗಳಿಂದ ತುಂಬುತ್ತೆ, ಧನ ಕನಕ ವಸ್ತು ವಾಹನ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮೀ ಅಮ್ಮನವರ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ ಅಂತ ಧರ್ಮಸಿಂಧು ಮುಂತಾದ ಮಹಾಗ್ರಂಥಗಳಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಪ್ರಸ್ತುತ ನಾವಿರೋದು ವೈವಸ್ವತ ಮನ್ವಂತರದಲ್ಲಿ. ಈ ಮನ್ವಂತರದಲ್ಲಿ ಲಕ್ಷ್ಮೀ ಅಮ್ಮನವರು ಗಜಲಕ್ಷ್ಮಿ ರೂಪದಲ್ಲಿರ್ತಾರೆ. ಆದ್ದರಿಂದ 2 ಆನೆಗಳು ತಮ್ಮ ಸೊಂಡಲಿನಿಂದ ನೀರನ್ನು ತೆಗೆದುಕೊಂಡು ಲಕ್ಷ್ಮೀ ಅಮ್ಮನವರಿಗೆ ಅಭಿಷೇಕ ಮಾಡ್ತಾ ಇರುವಂತಹ ಗಜಲಕ್ಷ್ಮಿ ಚಿತ್ರಪಟವನ್ನಿಟ್ಟು ಪೂಜೆ ಮಾಡಿದರೆ ಅದ್ಭುತ ಶುಭ ಫಲಗಳು ನಿಮ್ಮದಾಗುತ್ತೆ ಅಂತ ಪುರಾಣಗಳು ಹೇಳ್ತಿವೆ. ಲಕ್ಷ್ಮೀ ಪಂಚಮಿ, ನಾಗಪಂಚಮಿ 2020ರಲ್ಲಿ ಯಾವಾಗ ಬಂದಿದೆ ಅಪ್ಪ ಅಂದರೆ, ಈ ಪಂಚಮಿ ತಿಥಿ ಮಾರ್ಚ್ 22ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 12 ಗಂಟೆ 12 ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ 23ನೇ ತಾರೀಕು ಸೋಮವಾರ 9 ಗಂಟೆ 52 ನಿಮಿಷದವರೆಗೂ ಇರುತ್ತೆ. ಅಂದರೆ ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಮಾರ್ಚ್ 23ನೇ ತಾರೀಕು ಸೋಮವಾರ ಲಕ್ಷ್ಮೀ ಪಂಚಮಿಯನ್ನು ಆಚರಿಸಬೇಕಾಗುತ್ತೆ. ಸ್ನೇಹಿತರೆ, ಆಚರಿಸ್ಬೇಕಪ್ಪ ಅಂತ ನೋಡೋದಾದರೆ, ಸ್ನೇಹಿತರೆ, ಲಕ್ಷ್ಮೀ ಪಂಚಮಿ ದಿನ ಅಂದರೆ ಇದೇ ಮಾರ್ಚ್ 23ನೇ ತಾರೀಕು ಸೋಮವಾರ ಬೆಳಗ್ಗೆ ಬೇಗ ಎದ್ದು ಮನೆ ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಗಂಧಗಳಿಂದ ಬೊಟ್ಟುಗಳನ್ನಿಟ್ಟು ರಂಗೋಲಿ ಹಾಕಿ ಹೊಸ್ತಿಲಿಗೆ ಹೂ ಇಟ್ಟು ಅಲಂಕರಿಸ್ಕೊಳ್ಳಿ. ಯಾಕೆ ಅಂದರೆ ಹೊಸ್ತಿಲು ಲಕ್ಷ್ಮೀ ಸ್ವರೂಪ. ಹೊಸ್ತಿಲಿನ ಬಳಿ ಶುಭ್ರವಾಗಿರಬೇಕು. ಲಕ್ಷ್ಮೀದೇವಿ ಮೊದಲು ಪ್ರವೇಶಿಸುವ ಸ್ಥಳ ಇದಾಗಿದೆ. ನಂತರ ದೇವರ ಮನೆಯಲ್ಲಾಗಲಿ ಅಥವಾ ಸಪ್ರೇಟಾಗಿ ಆಗಲಿ ಪೀಠವನ್ನು ಹಾಕ್ಕೊಂಡಾಗಲಿ ಗಜಲಕ್ಷ್ಮಿ ಫೋಟೋ ಅಥವಾ ಇನ್ಯಾವುದೇ ಲಕ್ಷ್ಮಿ ಫೋಟೋ ಇದ್ದರೆ ಇಟ್ಕೊಂಡು, ಲಕ್ಷ್ಮೀ ವಿಗ್ರಹ ಇದ್ದರೆ ಇಟ್ಕೊಂಡು ಅರಿಶಿನ ಕುಂಕುಮ ಗಂಧಗಳಿಂದ ಬೊಟ್ಟುಗಳನ್ನು ಇಟ್ಕೊಂಡು ಹಸುವಿನ ಹಾಲಿನಿಂದ ಮಾಡಿದಂತಹ ಪಾಯಸವನ್ನು ನೈವೇದ್ಯಕ್ಕೆ ಇಟ್ಕೊಳ್ಳಿ. ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ತಾವರೆ ಬತ್ತಿ ಬಳಸಿ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ತಾವರೆ ಬತ್ತಿಯಿಂದ ತುಪ್ಪ ದೀಪ ಹಚ್ಚಿದರೆ ಅದ್ಭುತ ಶುಭ ಫಲಗಳು ನಿಮ್ಮದಾಗುತ್ತೆ. ನಂತರ ಹಸುವಿನ ಹಾಲಿನಿಂದ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳಿ. ಲಕ್ಷ್ಮೀ ಅಮ್ಮನವರಿಗೆ ಬಹಳ ಇಷ್ಟವಾದ ಬಿಲ್ವದಳಗಳಿಂದ, ಕಮಲದ ಹೂಗಳಿಂದ, ಕೆಂಪು ಗುಲಾಬಿ, ಮಲ್ಲಿಗೆ ಹೂಗಳಿಂದ ಅಮ್ಮನವರಿಗೆ ಲಕ್ಷ್ಮೀ ಅಷ್ಟೋತ್ತರಗಳನ್ನಾಗಲಿ ಕನಕದಾರ ಸ್ತೋತ್ರಗಳನ್ನಾಗಲಿ ಶ್ರೀ ಸೂಕ್ತವನ್ನಾಗಲಿ ಹೇಳಿಕೊಂಡು ಅರ್ಚನೆ ಮಾಡಿಕೊಳ್ಳಿ. ಇದೆಲ್ಲ ಹೇಳೋಕ್ಕೆ ಓದೋಕ್ಕೆ ಬರಲಿಲ್ಲ ಅಂದರೆ ಓಂ ಭುವನೇಶ್ವರ್ಯೈ ನಮಃ ಅಂತ ಆದಷ್ಟು ನಿಮ್ಗೆ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಪಠಿಸಿ. ಅಥವಾ ಅಷ್ಟೋತ್ತರಗಳನ್ನು TV ಅಥವಾ ಮೊಬೈಲ್ನಲ್ಲಿ ಹಾಕ್ಕೊಂಡು ಕೇಳಿಸ್ಕೊಳ್ತಾ ಹೇಳ್ಕೊಳ್ತಾ ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಆನಂದ ತಾಂಡವ ಮಾಡ್ತಾಳೆ. ಈ ದಿನದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಲಕ್ಷ್ಮೀ ಪಂಚಮಿ ದಿನ ಪ್ರದೋಷ ಕಾಲದ ಪೂಜೆಗೆ ಬಹಳ ವಿಶೇಷತೆ ಇದೆ. ಸಾಯಂಕಾಲ ಪ್ರದೋಷ ಕಾಲದ ಸಮಯದಲ್ಲಿ ತುಪ್ಪದ ದೀಪ ಹಚ್ಚಿ ವೀಳ್ಯದ ಎಲೆಯ ಮೇಲೆ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನಿಟ್ಟುಕೊಂಡು ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ.
ಅಥವಾ ಮಹಾಲಕ್ಷ್ಮಿ ಬೀಜ ಮಂತ್ರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಕಮಲೆ ಕಮಲಾಲಯೇ ಎಂಬುದು ಮಹಾಲಕ್ಷ್ಮಿ ಬೀಜ ಮಂತ್ರ ಸ್ನೇಹಿತರೆ. ಹಾಗೆಯೇ ಸಾಯಂಕಾಲ ಮನೆಯಲ್ಲಿ ಪ್ರತಿ ಮೂಲೆಗೂ ಧೂಪವನ್ನು ಹಾಕಿ. ಮನೆಯಲ್ಲಿ ಕೋಪತಾಪಗಳು ಬೇಡ. ಎಲ್ಲಿ ಶಾಂತಿ ಶುಭ್ರತೆ ಇರುತ್ತೋ ಅಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸಿಯಾಗಿರ್ತಾಳೆ. ಸ್ನೇಹಿತರೆ, ಈ ದಿನ ಉಪ್ಪನ್ನು ಮನೆಗೆ ತನ್ನಿ. ಈ ದಿನ ಯಾರಿಗೂ ಸಾಲ ಕೊಡಬೇಡಿ. ಈ ದಿನ ನಾನ್ ವೆಜ್ ತಿನ್ನಬೇಡಿ. ಮುಸ್ಸಂಜೆ ಹೊತ್ತಿನಲ್ಲಿ ಮಲಗಬೇಡಿ. ಇಷ್ಟು ಲಕ್ಷ್ಮೀ ಪಂಚಮಿಯ ಆಚರಣೆ. ಹಾಗೆಯೇ ಇದೇ ದಿನ ಈ ದಿನವನ್ನು ನಾಗಪಂಚಮಿ ಅಂತಲೂ ಕರೀತಾರೆ. ನಾಗದೇವತೆಗಳಿಗೆ ಎಷ್ಟೋ ಇಷ್ಟವಾದ ದಿನ ಇದಾಗಿದೆ. ನಿಮ್ಮಲ್ಲಿ ಯಾರಾದರೂ ವಿವಾಹ ಆಗದೇ ಇರೋರು, ಸಂತಾನ ಭಾಗ್ಯವಿಲ್ಲದೆ ನೋವು ಪಡ್ತಾ ಇರೋರು, ಅನಾರೋಗ್ಯವನ್ನು ಅನುಭವಿಸ್ತಾ ಇರೋರು, ಚರ್ಮ ವ್ಯಾಧಿಗಳು ಅನುಭವಿಸ್ತಾ ಇರೋವು, ಇವುಗಳೆಲ್ಲ ನೋವುಗಳು ಬರೋದು ಜಾತಕದಲ್ಲಿರುವ ಕಾಳಸರ್ಪ ದೋಷಗಳಿಂದ. ಜಾತಕ ದೋಷಗಳು, ಕಾಲಸರ್ಪ ದೋಷಗಳು, ರಾಹುಕೇತ ದೋಷಗಳಿರೋರು ಈ ದೋಷಗಳನ್ನು ಪರಿಹರಿಸಿಕೊಳ್ಳುವ ಅದ್ಭುತವಾದ ದಿನ ಈ 2026 ಮಾರ್ಚ್ 23ನೇ ತಾರೀಕು ಸೋಮವಾರ. ಇದು ಬಹಳ ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಈ ದೋಷಗಳೆಲ್ಲ ಇರೋರು ಏನು ಮಾಡಬೇಕಪ್ಪ ಅಂದರೆ, ನಾಗ ವಿಗ್ರಹಗಳಿಗೆ ಹಾಲು ಮತ್ತು ತುಪ್ಪದಿಂದ ಅಭಿಷೇಕ ಮಾಡಿ ತಂಬಿಟ್ಟನ್ನು ನೈವೇದ್ಯಕ್ಕಿಟ್ಟು ವಿಗ್ರಹಗಳನ್ನು ತೊಳೆದು ಅರಿಶಿನ ಕುಂಕುಮ ಮತ್ತು ಗಂಧವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೇಕು. ಮಾಡಿಕೊಂಡ್ರೆ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆಯೇ ಈ ನಾಗಪಂಚಮಿಯ ದಿನ ಶಿವಾಲಯದ ಪ್ರಾಂಗಣದಲ್ಲಿ ರಾಹು ಕಾಲದಲ್ಲಿ ನೀವು ದೀಪಗಳನ್ನು ಹಚ್ಚಿದ್ರೆ, ದಿನ ಯಾವಾಗ ರಾಹುಕಾಲ ಬಂದಿದೆಯಪ್ಪ ಅಂದರೆ ಮಾರ್ಚ್ 23ನೇ ತಾರೀಕು ಸೋಮವಾರ ಬೆಳಗ್ಗೆ 7:30 9 ಗಂಟೆ ಒಳಗೆ ರಾಹುಕಾಲ ಇದೆ. ಈ ಸಮಯದಲ್ಲಿ ಶಿವಾಲಯಕ್ಕೆ ಹೋಗಿ ನೀವು ದೀಪವನ್ನು, ತುಪ್ಪದ ದೀಪವನ್ನು, ಬೆಲ್ಲದ ದೀಪವನ್ನು ಹಚ್ಚಿ. ರಾಹುಕಾಲದಲ್ಲಿ ದೀಪವನ್ನು ಶಿವಾಲಯದ ಪ್ರಾಂಗಣದಲ್ಲಿ ಹಚ್ಚೋದ್ರಿಂದ ನಿಮಗಿರುವ ಸರ್ಪದೋಷಗಳಿಂದ ಮುಕ್ತಿ ಸಿಗುತ್ತೆ. ಸರ್ಪದೇವತೆಗಳ ಅನುಗ್ರಹ ನಿಮಗೆ ದೊರೆಯುತ್ತೆ ಸ್ನೇಹಿತರೆ. ಇವೆಲ್ಲ ನಿಯಮಗಳನ್ನು ನಾಗಪಂಚಮಿ ದಿನ ಯಾರು ಪಾಲಿಸ್ತಾರೋ ಅವರ ಜಾತಕದಲ್ಲಿರುವ 12 ರೀತಿಯ ಸರ್ಪದೋಷಗಳು ತೊಲಗಿ ಹೋಗಿ ರಾಹುಕೇತುಗಳು ಶಾಂತಿ ಹೊಂದಿ ದೋಷಗಳೆಲ್ಲ ಪರಿಹಾರ ಆಗಿ ನಿಮಗಿರುವ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಸೊ ಸ್ನೇಹಿತರೆ, ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಬಹಳ ಪರಮ ಪವಿತ್ರವಾದ ದಿನ ಮಾರ್ಚ್ 23ನೇ ತಾರೀಕು ಸೋಮವಾರ. ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮತ್ತು ನಿಮ್ಮ ಮನೆಯವರ ಮೇಲೆ ಇರಲಿ ಅಂತ ಕೋರಿಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.